ನಮಸ್ಕಾರ ವೀಕ್ಷಕರೇ, 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್, ನನ್ನ ಜೊತೆಗಿದ್ದಾರೆ ನನ್ನ ಕಲೀಗ್ ನಾನು ನವಿತಾ ಜೈನ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಹಾಸನ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಗೊಂದಲಕ್ಕೆ ಮಾಜಿ ಮಂತ್ರಿ ಎಚ್.ಡಿ. ರೇವಣ್ಣ ತೆರೆ ಎಳೆದಿದ್ದಾರೆ. ಕುಮಾರಸ್ವಾಮಿ, ದೇವೇಗೌಡ, ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ, ಜಿಲ್ಲಾ ಮುಖಂಡರು ಏನ್ ತೀರ್ಮಾನ ಮಾಡ್ತಾರೆ ಅದೇ ಅಂತಿಮ. ನಾನು ಕುಮಾರಸ್ವಾಮಿಯನ್ನ ಬಿಟ್ಟು ಚುನಾವಣೆ ನಡೆಸೋ ಪ್ರಶ್ನೆಯೇ ಇಲ್ಲ. ಕೆಲವರು ಭವಾನಿಗೆ ಟಿಕೆಟ್ ಕೊಡಿ ಅಂತಾರೆ, ಕೆಲವರು ಇನ್ನೊಬ್ಬರಿಗೆ ಕೊಡಿ ಅಂತಾರೆ. ಆದ್ರೆ ನಮ್ಮ ಪಕ್ಷ ಕೂತು ತೀರ್ಮಾನ ಮಾಡುತ್ತೆ ಅಂತ ರೇವಣ್ಣ ಹೇಳಿದ್ದಾರೆ. ಅಧ್ಯಕ್ಷರು, ರಾಷ್ಟ್ರೀಯ ಅಧ್ಯಕ್ಷರಂತ ದೇವೇಗೌಡರು, ಕುಮಾರಣ್ಣವರು, ಇಬ್ರಾಹಿಂ ಸಾಹೇಬರು, ನಮ್ಮ ಪಕ್ಷದ ಮುಖಂಡರು, ಶಾಸಕರು ಜೊತೆಗೂಡದಂತೆ ನಿರ್ಣಯ ಮಾಡ್ತಾರೆ. ಯಾವುದು ಏನೂ ಇಲ್ಲ. ಕೆಲವರು ರೇವಣ್ಣ, ಕುಮಾರಸ್ವಾಮಿ ಕುಟುಂಬದವ್ರು ಹೊಡೆದಾಡ್ತಾರೆ ಅಂತ ತಿಳ್ಕೊಂಡವ್ರೆ. ಅದು ಬ್ರಹ್ಮ ನಿರಾಸೆ. ಅವು ಕೆಲವು ಟೈಮ್ ಬೀಳ್ತಾರಪ್ಪ. ಬೇಲೂರಲ್ಲಿ ಭವಾನಿ ನಿಲ್ಲಿಸ್ತಾರೆ, KR ಪೇಟೆ ನಿಲ್ಲಿಸ್ತಾರೆ. ಅದು ಏನಾಯಿತು? ಅದು ಪಕ್ಷ ಕೂತ್ಕೊಂಡು ಯಾರ್ಯಾರನ್ನ ರಾಷ್ಟ್ರೀಯ ಪಕ್ಷಗಳು ಇದು ಮಾಡೋಕ್ಕೆ ಏನು ಮಾಡಬೇಕು ಅನ್ನೋದು ಅದು ತೀರ್ಮಾನ ತಗೋತಾರೆ. ಆ ಕಡೆ ರೇವಣ್ಣ ಗೊಂದಲ ತೆರೆ ಎಳೆಯುವ ಪ್ರಯತ್ನ ಮಾಡ್ತಾ ಇದ್ರೆ, ಈ ಕಡೆ ಹಾಸನ ಜೆಡಿಎಸ್ನಲ್ಲಿ ಕಂದಕ ದೊಡ್ಡದಾಗ್ತಿದೆ. ಒಂದ್ ಕಡೆ ಕುಮಾರಸ್ವಾಮಿ ಮಾತಿನಂತೆ ಎಲ್ಲವೂ ನಡೆಯಲಿ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಪೋಸ್ಟ್ ಮಾಡಿದ್ದಾರೆ. ಇತ್ತ ಹಾಸನಕ್ಕೆ ಭವಾನಿ ರೇವಣ್ಣ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದು ಭವಾನಿ ಪರ ಟ್ರೆಂಡ್ ಸೆಟ್ ಮಾಡ್ತಿದ್ದಾರೆ. ಕರ್ನಾಟಕದ ಅಮ್ಮ ಭವಾನಿ ರೇವಣ್ಣ ಅಂತ ತಮಿಳುನಾಡಿನ ಮಾಜಿ ಸಿಎಂ ಜಯಲಲಿತಾ ಅವರ ಫೋಟೋ ಜೊತೆಗೆ ಭವಾನಿ ಅವರ ಫೋಟೋ ಸೇರಿಸಿ ವೈರಲ್ ಮಾಡಿದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಿಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಶಾಕ್ ಕೊಟ್ಟಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಟಿಕೆಟ್ಗಾಗಿ ಹಲವು ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದಾರೆ. ಖರ್ಗೆ, ಸಿದ್ದರಾಮಯ್ಯ, ಡಿಕೆಶಿ ಬಣದವರಿಂದ ಈಗಾಗಲೇ ಅರ್ಜಿ ಸಲ್ಲಿಕೆಯಾಗಿದೆ. ಆದರೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ಯಾರೇ ಕ್ಯಾಂಡಿಡೇಟ್ ಆಗಲಿ ಅವರನ್ನ ಗೆಲ್ಲಿಸೋ ಪ್ರಯತ್ನ ಮಾಡೋಣ. ಯಾರಿಗೆ ಟಿಕೆಟ್ ಸಿಗಲ್ಲ ಅವರಿಗೆ MLC ಮಾಡ್ತೇವೆ, ನಿಗಮ ಮಂಡಳಿಗಳ ಅಧ್ಯಕ್ಷ ಸ್ಥಾನ ನೀಡುತ್ತೇವೆ ಅಂತ ಡಿಕೆಶಿ ಹೇಳಿದ್ದಾರೆ. ಈ ಕಲ್ಯಾಣ ಕರ್ನಾಟಕದ ಮೇಲೆ ನಮಗೆ ನಂಬಿಕೆ. 40 ಸೀಟು ನೀವು ಕೊಡಬೇಕು. ಯಾರೇ ಕ್ಯಾಂಡಿಡೇಟ್ ಆಗಲಿ, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ಯಾರಿಗೆ ಕ್ಯಾಂಡಿಡೇಟ್ ಇಲ್ಲ ನಾವು ಅವ್ರಿಗೆಲ್ಲ ಚೇರ್ಮನ್ ಮಾಡ್ತೀವಿ, MLC ಮಾಡ್ತೀವಿ, ಬೇರೆ ಬೇರೆ ಸ್ಥಾನ ಮಾಡ್ತೀವಿ. ಆದರೆ ಎಲ್ಲರೂ ಒಟ್ಟಿಗೆ ದುಡಿಬೇಕು. 40 ಸೀಟು ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಬೇಕು. ಇದು ನೀವು ವಚನ ಕೊಡಬೇಕು, ಪ್ರಮಾಣ ಮಾಡಬೇಕು. ಗ್ಯಾರಂಟಿನಾ? ಮಾಗಡಿಯಲ್ಲಿ ಕಾಂಗ್ರೆಸ್ ನಾಯಕರು ಮುಸ್ಲಿಮರ ಮನವೊಲಿಕೆಗೆ ಕೈ ಹಾಕಿದ್ದಾರೆ. ಮಾಜಿ ಶಾಸಕ HC ಬಾಲಕೃಷ್ಣ ಅಧ್ಯಕ್ಷತೆಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಶಾದಿ ಮಹಲ್ ಉದ್ಘಾಟಿಸಿದ್ರು. ಉದ್ಘಾಟನೆ ಬಳಿಕ ಮೌಲ್ವಿಗಳಿಗೆ ಜಮೀರ್ ಅಹಮದ್ ಜೊತೆಗೆ ಸಿದ್ದರಾಮಯ್ಯ ಸನ್ಮಾನ ಮಾಡಿದ್ರು. ಸಿದ್ದರಾಮಯ್ಯಗೆ ಸಿಕ್ಕಾಪಟ್ಟೆ ಮಹಿಳಾ ಅಭಿಮಾನಿಗಳಿದ್ದಾರೆ. ಎಲ್ಲೇ ಹೋದ್ರೂ ಸೆಲ್ಫಿಗೆ ಮುಗಿ ಬೀಳ್ತಾರೆ. ಇವತ್ತು ಮಾಗಡಿಯಲ್ಲೂ ಮಹಿಳೆಯರ ಜೊತೆ ಸಿದ್ದರಾಮಯ್ಯ ಸೆಲ್ಫಿಗೆ ಪೋಸ್ ಕೊಟ್ರು. ಚುನಾವಣೆ ಹತ್ತಿರ ಇರುವಾಗಲೇ ರಮೇಶ್ ಜಾರಕಿಹೊಳಿ ಎಡವಟ್ ಮೇಲೆ ಎಡವಟ್ಟು ಮಾಡಿಕೊಳ್ತಿದ್ದಾರೆ. ಪಂಚಮಸಾಲಿ ನಾಯಕರನ್ನ ನಾಯಿಗಳು ಎಂದು ಕರೆದಿದ್ದಕ್ಕೆ ಸಮುದಾಯದ ಮುಖಂಡರು ಕೆರಳಿ ಕೆಂಡವಾಗಿದ್ದಾರೆ. ಮೂಡಲಗಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಪಂಚಮಸಾಲಿ ಮುಖಂಡರು, ನೀವು ನಮಗೆ ನಾಯಿಗಳು ಅಂತೀರಿ, ನೀವು ನಮ್ಮ ಸಮಾಜಕ್ಕೆ ನೀಡಿದ ಕೊಡುಗೆಯಾದ್ರೂ ಏನು ಹೇಳಿ ಅಂತ ಪಂಚಮಸಾಲಿ ಜಿಲ್ಲಾ ಕಾರ್ಯಾಧ್ಯಕ್ಷ ನಿಂಗಪ್ಪ ಫಿರೋಜಿ ಪ್ರಶ್ನಿಸಿದ್ದಾರೆ. ಈಗಾಗಲೇ 15-20 ವರ್ಷ ಹಿಂದೆ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಅವರು ಕೆಟ್ಟುಳ ಅಂತಂದಿದ್ರು. ಅದು ನಮ್ಮ ಇದಕ್ಕೂ ಸಂಬಂಧ ಅಲ್ಲ ಅಂತೇಳಿ ನಾವೇನು ತನ ಬೇಡಪ್ಪ, ಯಾಕೆ ಅಂದಾರ ಏನೋ ಬಾಯ್ತಕ್ಕ ಅಂತೇಳಿ ನಾವು ಇದು ಮಾಡಿದ್ವಿ. ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಮಾಡೋದನ್ನ ಮತ್ತೇನು ಮಾಡ್ರಪ್ಪ ಅಂತಂದ್ರೆ, ನಮ್ಮ ಪಂಚಮಸಾಲಿ ಪತ್ರಕರ್ತರು ಏನು ಕೇಳೋರು, ಪಂಚಮಸಾಲಿ ಸಮಾಜಕ್ಕೆ ನಿಮ್ದು ಏನಿದೆ ಅಂತ ಕೇಳೋರು. ಪಂಚಮಸಾಲಿ ಸಮಾಜದ ಹೋರಾಟಕ್ಕೆ ಪೂರ್ಣ ಪ್ರಮಾಣದ ಬೆಂಬಲವಿದೆ. ಕೆಲವೊಂದು ನಾಯಿಗಳದಾವು, ಅವನ್ನ ತೆಗಿಬೇಕು. ಯಾರಪ್ಪ ನಾಯಿಗಳು? ನಾವು ಬೇರೆ ಬೇರೆ ಹೆಸರು ದೊಡ್ಡ ಉಗ್ರವಾದಂಥ ಹೋರಾಟ ಆಕೈತಿ. ಆ ಉಗ್ರವಾಗುವಂಥ ಹೆಸರುಗಳು ನಾವು ತಗೋದಿಲ್ಲ. ಯಾಕಂತಂದ್ರೆ ಇವತ್ತು 2 ವರ್ಷಗಳ ಕಾಲ ನಮ್ಮ ಸ್ವಾಮೀಜಿಯವರು ಮಠವನ್ನು ಬಿಟ್ಟು ಗುಡ್ಲಲ್ಲಿ, ರೋಡ್ಲಲ್ಲಿ, ಎಲ್ಲಿ ಬೇಕಾದಲ್ಲಿ ನಿಂತು ನಿದ್ದೆ ಮಾಡಲಾರದೆ ಹೋರಾಟ ಮಾಡ್ತಿದ್ದಾರೆ. ನಾವು ಆ ವಿಷಯ ತಗೊಂಡು ಅಂತಂದ್ರೆ ಈ ರಾಜ್ಯಕ್ಕೆ ಬೆಂಕಿ ಆಗ್ತದ.
ಹಿಂದೂಗಳ ಪರಾಕ್ರಮದಿಂದ ಗುಜರಾತ್ ದುರಂತ ಆಯಿತು. 59 ಕರ ಸೇವಕರ ಹತ್ಯೆಗೆ ಪ್ರತೀಕಾರ ತೀರಿಸಿಕೊಂಡಿದ್ದೇವೆ ಅಂತ ವಿಎಚ್ಪಿ ಪ್ರಾಂತ್ಯ ಕಾರ್ಯದರ್ಶಿ ಶರಣ್ ಪಂಪ್ವೆಲ್ ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ಗುಜರಾತ್ನಲ್ಲಿ 2,000 ಜನರನ್ನ ಹತ್ಯೆ ಮಾಡಿದ್ದೇವೆ. ಇದು ಹಿಂದೂಗಳ ಪರಾಕ್ರಮ. ಎಲ್ಲಾ ಜಿಲ್ಲೆಗಳು ಹಿಂದುತ್ವದ ಫ್ಯಾಕ್ಟರಿ ಆಗಲಿವೆ. ಅನಿವಾರ್ಯ ಆದ್ರೆ ಹೊಡೆದಾಟ ಮಾಡ್ತೀವಿ, ನುಗ್ಗಿ ಹೊಡಿತೀವಿ ಅಂತ ಶರಣ್ ಪಂಪ್ವೆಲ್ ಹೇಳಿದ್ದಾರೆ. ಹೊಡೆದಾಟನೂ ಮಾಡ್ತೀವಿ, ಅನಿವಾರ್ಯ ಆದ್ರೆ ನುಗ್ಗಿ ಹೊಡಿತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಈ ಶೌರ್ಯ ಯಾತ್ರೆ ಮುಖಾಂತರ ಹೇಳಿಕೆ ಇಚ್ಛೆ ಪಡ್ತೀನಿ. ಹೊಡಿತೀವಿ ಬಂಧುಗಳೇ, ಹೊಡಿತೀವಿ. ಇವತ್ತು ತುಮಕೂರಿನ ಈ ಶೌರ್ಯ ಯಾತ್ರೆಯ ಮುಖಾಂತರ ತುಮಕೂರಿನಲ್ಲಿ ಹಿಂದುತ್ವದ ಒಂದು ರಣಕಹಳೆ ಇವತ್ತು ಪ್ರಾರಂಭ ಆಗಿದೆ. ಮುಂದಿನ ದಿವಸಗಳಲ್ಲಿ ತುಮಕೂರು ಕೂಡ ಹಿಂದುತ್ವದ ಫ್ಯಾಕ್ಟರಿ ಆಗ್ಲಿಕ್ಕಿದೆ. ತುಮಕೂರು ಇವತ್ತು ಬಜರಂಗ ದಳದ ಈ ಶೌರ್ಯ ಯಾತ್ರೆಯ ಮುಖಾಂತರ ನಾವು ತುಮಕೂರಲ್ಲಿ ಸಂಚಲನವನ್ನು ಮೂಡಿಸಿದ್ದೇವೆ. ಈ ಸಂಚಲನ ಮುಂದಿನ ವರ್ಷಗಳಲ್ಲಿ ತುಮಕೂರಿನ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಈ ಶೌರ್ಯ ಸಂಚಲನ ನಡೆಯಲಿಕ್ಕಿದೆ. ಕೇವಲ ಕರಾವಳಿ ಮಾತ್ರ ಅಲ್ಲ, ಇಡೀ ಕರ್ನಾಟಕದ ಜಿಲ್ಲೆಗಳು ಕೂಡ ಮುಂದಿನ ದಿವಸಗಳಲ್ಲಿ ಹಿಂದುತ್ವದ ಫ್ಯಾಕ್ಟರಿ ಆಗ್ಲಿಕ್ಕಿದೆ. ಒಂದ್ಸಲ ನೆನಪು ಮಾಡಿಕೊಳ್ಳಿ, ಗುಜರಾತಿನ ಘಟನೆ 59. ಆದ್ರೆ ಗುಜರಾತ್ನಲ್ಲಿ ನಡೆದಂತ ನಂತರದ ಸಂಖ್ಯೆ ಎಷ್ಟು ಇವತ್ತು ಲೆಕ್ಕಕ್ಕಿಲ್ಲ. ಹತ್ತಿರ 2,000 ಜನರ ಹತ್ಯೆ ಗುಜರಾತಲ್ಲಿ ಆಗಿದೆ. ಇದು ಹಿಂದೂಗಳ ಪರಾಕ್ರಮ, ಇದು ಹಿಂದೂಗಳ ಸಾಮರ್ಥ್ಯ ಬಂಧುಗಳೇ. ಅಕ್ರಮವಾಗಿ ಗೋಮಾಂಸ ಮಾರುತ್ತಿದ್ದ ವ್ಯಕ್ತಿಯನ್ನ ಭಜರಂಗದಳ ಕಾರ್ಯಕರ್ತರು ಕಂಬಕ್ಕೆ ಕಟ್ಟಿ ಥಳಿಸಿದ ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿದೆ. ಗೋಮಾಂಸ ಮಾರಾಟಕ್ಕೆ ಯತ್ನಿಸುತ್ತಿದ್ದ ಅಸ್ಸಾಂ ಮೂಲದ ವ್ಯಕ್ತಿಯನ್ನ ಮೂಡಗೆರೆಯಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿ ಹೊಡೆದಿದ್ದಾರೆ. ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಯುವಕನನ್ನ ವಶಕ್ಕೆ ಪಡೆದಿದ್ದಾರೆ. ಸವರ್ಣಿಯರ ಮನೆ ಮುಂದೆ ಬೈಕ್ ತಂದ ಎಸ್ಟಿ ಯುವಕನ ಜೊತೆ ಕಿರಿಕ್ ಮಾಡಿ ಹಲ್ಲೆ ಮಾಡಿರುವ ಘಟನೆ ಧಾರವಾಡದಲ್ಲಿ ನಡೆದಿದೆ. ಹಲ್ಲೆ ಪ್ರಶ್ನೆ ಮಾಡಿದ್ದಕ್ಕೆ ಸವರ್ಣಿಯರ ಮನೆಯವರೆಗೂ ಹೋಗಿ ಕುಟುಂಬ ಸದಸ್ಯರ ಮೇಲೆ ಹಲ್ಲೆ ಮಾಡಿದ್ದಾರೆ. ಭಯದಿಂದ ಇಡೀ ಕುಟುಂಬ ಊರು ಬಿಟ್ಟಿದೆ. ಸದ್ಯ ರವಿಗೌಡ ಪಾಟೀಲ್ ಸೇರಿದಂತೆ 14 ಜನರ ಮೇಲೆ ಎಫ್ಐಆರ್ ದಾಖಲಿಸಲಾಗಿದೆ. ನಮ್ಮ ಹುಡುಗನ ಹೊಡೆದಿದ್ರಲ್ರಿ ಸರ, ಅದಕ್ಕೆ ನಮಗೆ ಮನಿಮುಟ್ಟ ಒಳಗೆ ಹೋಗಿ ಹೊಡೆದಾರ್ರಿ. ಅವ್ರು ಹೆಣ್ಮಕ್ಳು ಅಂದ್ರು ರೀ. ನಮ್ಮ ಮನ್ಯಾಗ ದಿನ ಕೆಲ್ಸಕ್ಕೆ ಹೋಗಲೇ ನಿರ್ವಾಹ ಇಲ್ರಿ. ಅವ್ನು ನಮ್ಮ ಗಣ್ಯವರು ಕೆಲ್ಸಕ್ಕೆ ಹೋಗ್ತಾರ್ರಿ, ಆ ಹುಡುಗನ ಕೆಲ್ಸಕ್ಕೆ ನಾವು ಕೆಲ್ಸಕ್ಕೆ ಹೋಗ್ತೇವ್ರಿ. ಅದಕ್ಕೆ ಈಗ ನಾಳೆ ಈಗ ಮನೆ ಒಳಗೆ ಹೊಕ್ಕ ಹೆಂಗಸೂರು ಅನ್ನೋದ ನೋಡ್ದ ಉಚ್ಚ ಬೇದ ಬಡದ್ರಿ ಅವ್ರು ನಮ್ಮನ್ನು ಜಾತಿ ಐತೆ ಬೇದ. ವಿಜಯನಗರ ಜಿಲ್ಲೆಯ ಕೊಟ್ಟೂರು ತಾಲೂಕಿನ ಕಾಳಾಪುರದಲ್ಲಿ ತರಬಾಳು ಹುಣ್ಣಿಮೆ ಹಿನ್ನೆಲೆಯಲ್ಲಿ ಬೈಕ್ ರ್ಯಾಲಿ ಹಮ್ಮಿಕೊಂಡಿದ್ರು. ಜಗಳೂರಿನಿಂದ ಕೊಟ್ಟೂರಿನವರೆಗೆ ನಡೀತಾ ಇದ್ದ ಬೈಕ್ ರ್ಯಾಲಿ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಿದ್ದಾರೆ. 4-5 ಜನರಿಗೆ ಗಾಯಗಳಾಗಿದ್ದು 5-6 ಮನೆಗಳಿಗೆ ಹಾನಿಯಾಗಿವೆ. ಇನ್ನು ಸಿರಿಗೇರಿ ಶ್ರೀ ಹಾಗೂ ಉಜ್ಜಯಿನಿ ಮಠದ ನಡುವೆ ದಶಕಗಳಿಂದ ಭಿನ್ನಾಭಿಪ್ರಾಯವಿದ್ದು ಉಜ್ಜಯಿನಿ ಗ್ರಾಮಕ್ಕೆ ಸಿರಿಗೇರಿ ಮಠದವರು ಬರಬಾರದೆನ್ನುವ ಅಲಿಖಿತ ನಿಯಮವಿದೆ. ಈ ಮಧ್ಯೆ ಕಾಳಾಪುರ ಕ್ರಾಸ್ನಿಂದ ಉಜ್ಜಯಿನಿ ಗ್ರಾಮಕ್ಕೆ ನುಗ್ಗಲು ಯತ್ನಿಸಿದ ಕೆಲವರ ಮೇಲೆ ಜನರು ಕಲ್ಲು ತೂರಾಟ ನಡೆಸಿದ್ದು ಬಣವೆಗಳಿಗೆ ಬೆಂಕಿ ಹಚ್ಚಿ ಪುಂಡಾಟ ಮೆರೆದಿದ್ದಾರೆ. ಪರಿಸ್ಥಿತಿ ನಿಯಂತ್ರಿಸಲು ಯತ್ನಿಸಿದ್ದ ಪೊಲೀಸರ ಮೇಲೂ ಹಲ್ಲೆ ಮಾಡಿದ್ದಾರೆ. ಇದೀಗ ಉಜ್ಜಯಿನಿ ಸುತ್ತಮುತ್ತಲಿನ 9 ಪಾದಗಟ್ಟೆಗಳಿರುವಂತಹ ಗ್ರಾಮಗಳಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಸುಟ್ಟು ಒಂದು 2 ಕುರಿ ಸುಟ್ಟಿದ್ದಾರೆ. ಆಮೇಲೆ ಇಲ್ಲಿ ಒಂದು 25-30 ಬೈಕ್ ಇಲ್ಲಿ ಜಖಂ ಮಾಡಿದ್ದಾರೆ. ಮತ್ತೆ ಊರಲ್ಲಿ ಅತಿ ಹೆಚ್ಚಿನಾಗಿ ಅಲ್ಲಿ ಅನಾಹುತ ಮಾಡಿದ್ದಾರೆ. ಹೆಣ್ಣು ಮಕ್ಕಳು ಅನ್ನಲಿಲ್ಲ, ಮಕ್ಕಳು ಅಂದಲ್ಲ, ಮರಿ ಅಂದಲ್ಲ, ಎಲ್ಲರನ್ನೂ ಹೊಡೆದಿದ್ದಾರೆ. ಯಾವ ಒಂದು ಉದ್ದೇಶಕ್ಕೆ ಮಾಡಿದಾರೋ ಅವ್ರ ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೊಂಡವರು. ಅವ್ರ ಧಾರ್ಮಿಕ ಕಾರ್ಯಕ್ರಮ ನಾವೇ ಯಾರು ಅಡ್ಡಿಪಡಿಸಿಲ್ಲ. ನಮ್ಮ ಪಾಟಿಗೆ ನಾವು ಜೀವನ ಮಾಡೋದು ಅವ್ರ ಕೈಯಿಂದ ನಾವು ಕಿಂಗ್ ಮೇಕರ್ ಅಂತೇಳಿ ಅವರು ನಮ್ಮನ್ನು ದಲಿತರನ್ನ ಯಾಡೋ ಕಷ್ಟ ಕೊಡ್ತಿದ್ದಾರೆ. ಚಾಮರಾಜನಗರದಲ್ಲಿ ಮಹಿಳೆಗೆ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬರಿಂದ ಲೈಂಗಿಕ ದೌರ್ಜನ್ಯ ನಡೆದಿರುವ ಆರೋಪ ಕೇಳಿಬಂದಿದೆ. ಪೊಲೀಸ್ ವಸತಿ ಗೃಹಕ್ಕೆ ಕರೆತಂದು ಕಾನ್ಸ್ಟೇಬಲ್ ಮುನಿಯಪ್ಪ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರಂತೆ. ತೀವ್ರ ರಕ್ತಸ್ರಾವದಿಂದ ಮಹಿಳೆ ಆಸ್ಪತ್ರೆಗೆ ದಾಖಲಾಗಿದ್ದು ಮುನಿಯಪ್ಪನನ್ನ ಸಸ್ಪೆಂಡ್ ಮಾಡಲಾಗಿದೆ. ಆದರೆ ಮಹಿಳೆ ಮಾತ್ರ ಪೊಲೀಸರಿಗೂ ಸರಿಯಾಗಿ ಮಾಹಿತಿ ಕೊಡದೆ ಬಿದ್ದು ಗಾಯಗೊಂಡಿದ್ದೀನಿ ಅಂತ ವೈದ್ಯರಿಗೆ ಮಾಹಿತಿ ಕೊಟ್ಟು ಚಿಕಿತ್ಸೆಯನ್ನ ಪಡೆದಿದ್ದಾಳೆ. ಪ್ರಕಾರ ಬಿದ್ದು ಜನನಾಂಗಕ್ಕೆ ಸ್ವಲ್ಪ ಪೆಟ್ಟಾಗಿದೆ ಅಂತ ಬಂದಿದ್ದಾರೆ. ಇಲ್ಲ
ಇಲ್ಲ ಬಂದರೂ ಈ ಥರ ಅಂತೇಳಿ ನಮ್ಮದು ಚಿಕಿತ್ಸೆ ತೊಗೋತಿದ್ದಾರೆ, ಏನು ತೊಂದರೆ ಇಲ್ಲ. ಅಲ್ಲಿದ್ದಾರೆ, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿದ್ದಾರೆ, ಸ್ಟೇಬಲ್ ಇದ್ದಾರೆ, ಏನು ತೊಂದರೆ ಇಲ್ಲ. ಅವರಿಗೆ ಸ್ವಲ್ಪ ರಕ್ತಸ್ರಾವ ಆಗಿತ್ತು, ರಕ್ತ ಎಲ್ಲ ಕೊಟ್ಟು ಅವ್ರಿಗೆ ಎಲ್ಲಿ ಅರ್ಧ ಭಾಗ ಎಲ್ಲ ಹೊಲಿಗೆ ಹಾಕಿದ್ವಿ, ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಈ ಸಂಬಂಧ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಅಂತ ನಾವು ಅವ್ರ ಹೇಳಿಕೆಯ ಮೇಲೆ ನಾವಂತೂ ಯಾವುದೇ ಪ್ರಕರಣ ದಾಖಲಿಲ್ಲ. ನಾವು ವೇದಿಕೆಯ ಪ್ರಕರಣ ಅಂತೇಳಿ ನಾವು ಇಂಟಿಮೇಷನ್ ಕೊಟ್ಟಿಲ್ಲ. ಯಾಕೆಂತೇಳಿದ್ರೆ ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಕೆಲವೊಂದು ಅಸಹಜ ಪ್ರಕರಣಗಳು ಅಂತ ಬಂದರೆ ನಾವೇ ಸುಮೋಟವಾಗಿ ವೈದ್ಯ MLC ಮಾಡ್ತೀವಿ. ಹಿರಿಯ ಸಾಹಿತಿ ಬರಗೂರು ರಾಮಚಂದ್ರಪ್ಪ ಅಸ್ವಸ್ಥರಾಗಿದ್ದಾರೆ. ದಾವಣಗೆರೆ ಜಿಲ್ಲೆ ಹರಿಹರ ಪಟ್ಟಣದ ಗುರು ಭವನದಲ್ಲಿ ಕವಿಗೋಷ್ಠಿ ಮುಗಿಸಿ ಬರುವಾಗ ಕುಸಿದು ಬಿದ್ದಿದ್ದಾರೆ. ಕುಸಿದು ಬಿದ್ದ ಬರಗೂರು ರಾಮಚಂದ್ರಪ್ಪ ಅವರನ್ನ ಹರಿಹರದ ಅಕ್ಷಯ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗ್ತಾ ಇದೆ. ನಾನು ಈ ಹರಿಹರದಲ್ಲಿ ಒಂದು ವಿಚಾರ ಸಂಕಿರಣದ ಉದ್ಘಾಟನೆಗೆ ಬಂದಿದ್ದೆ. ಉದ್ಘಾಟನೆ ಮಾಡಿ ಆನಂತರದಲ್ಲಿ ಸುಮಾರು ಜನ ನನ್ನ ಜೊತೆ ಭಾವಚಿತ್ರ ತೆಗೆಸ್ಕೊಂಡ್ರು. ಹೊರಗಡೆ ಬಂದಾಗ ಯಾವುದೋ ಒಂದು ಪೋಸ್ಟ್ರ್ ಬಿಡುಗಡೆ ಆಯಿತು. ಆ ಪೋಸ್ಟ್ರ್ ಬಿಡುಗಡೆ ಆದ ತಕ್ಷಣ ತಲೆ ಸುತ್ತಿದಾಗ ಆಯಿತು. ತಕ್ಷಣ ಹೋಗಿ ಕಾರಲ್ಲಿ ಕೂತ್ಕೊಂಡೆ. ಆನಂತರದಲ್ಲಿ ಸ್ವಲ್ಪ ಸುಸ್ತನ್ನಿಸ್ತು. ಇಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಬಂದರು. ಬಟ್ ಯಾವುದೇ ತೊಂದರೆ ಇಲ್ಲ, ಎಲ್ಲ ಚೆಕ್ ಮಾಡಿದ್ದಾರೆ. ನನ್ನ ಮೊದಲಿಂದನೂ BP ಸರಿ ಇದೆ, ಶುಗರ್ ಇಲ್ಲ ನನಗೆ, ಪ್ರತಿಯೊಂದೂ ECGನೂ ಮಾಡಿದರು ಇಲ್ಲಿ. ಸೊ ಎಲ್ಲ ನಾರ್ಮಲ್ ಇದೆ. ಮೊದಲಿಂದ ನನಗೆ BP ಇಲ್ಲ, ಶುಗರ್ ಇಲ್ಲ. ಇವತ್ತು ECG ಮಾಡಿದರು, ಎಲ್ಲ ನಾರ್ಮಲ್ ಇದೆ. ಒಂದು ಸ್ವಲ್ಪ ವಿಶ್ರಾಂತಿ ಬೇಕಾಗಿದೆ ಅಂತ ಹೇಳಿದರು. ಅದಕ್ಕಾಗಿ ಡ್ರಿಪ್ಸ್ ಹಾಕಿದರು. ಈಗ ವಿಶ್ರಾಂತಿ ತೊಗೊಂಡಿದ್ದಾಯಿತು. ನಾನು ಆರಾಮಾಗಿದ್ದೀನಿ, ಏನು ತೊಂದರೆ ಇಲ್ಲ, ಮೊದಲಿನ ಥರನೇ ಇದ್ದೀನಿ. ಸ್ವಲ್ಪ ತಲೆ ಸುತ್ತು ಮತ್ತು ಸುಸ್ತು ಆದದ್ದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾನು ವಾಪಸ್ಸು ನಾನು ಬೆಂಗಳೂರಿಗೆ ಹೊರಡ್ತೀನಿ. ಎಲ್ರಿಗೂ ನಾನು ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ನಾನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ದಿನೇ ದಿನೇ ನಡುರಾತ್ರಿ ಹಂತಕರ ಹಾವಳಿ ಜೋರಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಕಾರಿಗೆ ಬೈಕ್ ಡಿಕ್ಕಿ ಹೊಡೆಸಿ ಸುಲಿಗೆ ಮಾಡಲು ಯತ್ನಿಸಿದ್ದಾರೆ. ಸರ್ಜಾಪುರ ರಸ್ತೆಯಲ್ಲಿ ಮುಂಜಾನೆ 3 ಗಂಟೆ ಸುಮಾರಿಗೆ ಘಟನೆ ನಡೆದಿದ್ದು, ಡಿಕ್ಕಿ ಬಳಿಕ ಪುಂಡರು ಸುಮಾರು 5 ಕಿಲೋಮೀಟರ್ ಚೇಸ್ ಮಾಡಿದ್ದಾರೆ. ಪುಂಡರ ಪುಂಡಾಟ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಟ್ವಿಟರ್ ಮೂಲಕ ಬೆಂಗಳೂರು ಪೊಲೀಸರಿಗೆ ದೂರು ನೀಡಿದ್ದಾರೆ. भाई उल्टे रास्ते से आ रहे हो? नहीं मत बाइक गाड़ी पीछे करो, गाड़ी पीछे करो, गाड़ी पीछे करो, जानबूझ के गाड़ी पीछे करो, गाड़ी पीछे करो, निकालो ऐसे, निकलो 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 निकलो. We have camera. कैमरा है, कैमरा है. मैं नहीं निकल रहा. नहीं खोलेंगे, खोलना नहीं. I'll call. पुलिस कॉल करो. आने वाला. ನಂದಿಬೆಟ್ಟದಲ್ಲಿ ತೆರಳುತ್ತಾ ಇದ್ದವರ ಕಾರಿನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಕಾರಲ್ಲಿದ್ದವರು ಹೊರಗೆ ಬಂದು ಬಚಾವಾಗಿದ್ದಾರೆ. ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ನಂದಿಬೆಟ್ಟದ ಮಾರ್ಗದಲ್ಲಿ ಸಂಚಾರ ದಟ್ಟಣೆ ಉಂಟಾಗಿತ್ತು. ದಾವಣಗೆರೆ ಜಿಲ್ಲೆಯ ಬಸವಾಪುರ ಕೆರೆ ಬಳಿ ಚಿರತೆ ಪ್ರತ್ಯಕ್ಷವಾಗಿದೆ. ಚಿರತೆ ಕಾಣಿಸಿಕೊಂಡಿದ್ದಕ್ಕೆ ಚನ್ನಗಿರಿ ತಾಲೂಕಿನ ಸಿದ್ದಾಪುರ, ಗುರುರಾಜಪುರ, BRT ಕಾಲೋನಿ, ಮಾವಿನಕಟ್ಟೆ ಗ್ರಾಮಗಳಲ್ಲಿ ಆತಂಕ ಮನೆ ಮಾಡಿದೆ. ಚಿರತೆಯನ್ನ ಸೆರೆ ಹಿಡಿಯಲು ಚಿರತೆಯ ಚಲನಾವಲನದ ದೃಶ್ಯವನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಈ ಭಾಗದಲ್ಲಿ ಎಚ್ಚರಿಕೆಯಿಂದ ಓಡಾಡುವಂತೆ ಗ್ರಾಮ ಪಂಚಾಯಿತಿಯಿಂದ ಮನವಿ ಮಾಡಲಾಗಿದೆ. ಕರಾವಳಿಯ ಪುತ್ತೂರಿನಲ್ಲಿ ನಡೀತಾ ಇರುವ ಕಂಬಳದಲ್ಲಿ ಬಿಗ್ ಬಾಸ್ ಖ್ಯಾತಿಯ ನಟಿ ಸಾನ್ಯಾ ಅಯ್ಯರ್ ಕೈ ಹಿಡಿದು ಎಳೆದ ಘಟನೆ ನಡೆದಿದೆ. ಪುತ್ತೂರು ಕಂಬಳದಲ್ಲಿ ಕಿರುತೆರೆ ನಟಿಗೆ ಅಭಿಮಾನಿಯ ಕಿರಿಕ್ ಆಗಿರೋದು ಈಗ ವೈರಲ್ ಆಗಿದೆ. ಪುತ್ತೂರು ಕೋಟಿ ಚಿನ್ನೆಯ ಕಂಬಳಕ್ಕೆ ಅತಿಥಿಯಾಗಿ ಆಗಮಿಸಿದ ಸಾನ್ಯಾ ಅಯ್ಯರ್ ಚೆನ್ನಾಗಿ ಭಾಷಣವನ್ನು ಮಾಡಿದ್ರು. ಅವರನ್ನ ನೋಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ರು. ಆಗ ಸಾನ್ಯಾ ಭಾಷಣ ಮಾಡ್ತಿದ್ದಾಗ ಐ ಲವ್ ಯು ಅಂತ ಹೇಳಿ ಕಿರ್ಚ್ತಾ ಇದ್ದ ಅಭಿಮಾನಿ ಬಳಿಕ ವೇದಿಕೆಯಿಂದ ಇಳಿದ ನಟಿಯ ಕೈ ಹಿಡಿದಿದ್ದಾನೆ. ಈ ದಿಢೀರ್ ಘಟನೆಯಿಂದ ಸಾನ್ಯಾ ಮುಜುಗರಕ್ಕೆ ಒಳಗಾಗಿದ್ದಾರೆ. ಕೋಣಗಳು ಏನಿದೆ ನನ್ನ ಪ್ರಕಾರ ಜೀವನದ ಶೈಲಿಯನ್ನೇ ಕಲಿಸ್ಕೊಡುತ್ತೆ ಅನ್ಸುತ್ತೆ. ಹೇಗೆಪ್ಪ ಅಂದ್ರೆ ಈಗ ಒಂದು ಕೋಣ ಕಾಲ ಆದ್ರೆ
ಇನ್ನೊಂದು ಕೋಣ ನಮ್ಮ ಶ್ರಮ ಆಗುತ್ತೆ. ಎರಡರ ಮಧ್ಯೆ ನಾವು ಸಿಗಾಕೊಂಡು ಅದ್ರ ಜೊತೆಗೆ ಕಾಲದ ಜೊತೆಗೆ ನಮ್ಮ ಶ್ರಮದ ಜೊತೆಗೆ ಜೀವನ ಅನ್ನೋ ಆ ಕೆಸರು ಗದ್ದೆಯಲ್ಲಿ ಮುಂದಕ್ಕೆ ಹೋಗ್ತಾನೆ ಇರಬೇಕು. ಹಿಂಗೆ ಹೋಗ್ತಾ ಇದ್ರೆ ಪ್ರಾಬಬ್ಲಿ ನಮ್ಮಲ್ಲೂ ಒಬ್ರು ಯಾರೋ ಒಬ್ರು ಶ್ರೀನಿವಾಸ್ ಗೌಡ ಇತಿಹಾಸ ಸೃಷ್ಟಿಸಿದ ನಾಡಪ್ರಸಿದ್ಧಿ ಕೊಬ್ಬರಿ ಹೋರಿ ಸ್ಪರ್ಧೆಯಲ್ಲಿ ಹೆಸರು ಮಾಡಿ ಬೆಳ್ಳಿ ಬಂಗಾರ ಪದಕ ಬಹುಮಾನವಾಗಿ ಗೆದ್ದು ತಂದುಕೊಟ್ಟಿದ್ದ ಮೈಸೂರು ಹುಲಿ 193 ಖ್ಯಾತಿಯ ಹೋರಿ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಹಾವೇರಿ ಜಿಲ್ಲೆ ರಾಣಿಬೆನ್ನೂರಿನಲ್ಲಿ ಕೊಬ್ಬರಿ ಹೋರಿ ಸಾವನ್ನಪ್ಪಿದ್ದು ಸಾವಿರಾರು ಅಭಿಮಾನಿಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ಮನೆಯ ಮಾಲೀಕರು ಹೋರಿಯನ್ನ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ಈ ಹೋರಿ ರೈತ ನಾಗಪ್ಪ ಗೋಳಣ್ಣನವರ್ ಅನ್ನೋರಿಗೆ ಸೇರಿದ ಹೋರಿ ಇದು. 13 ವರ್ಷಗಳಿಂದ ಕೊಬ್ಬರಿ ಹೋರಿ ಸ್ಪರ್ಧೆಯಲ್ಲಿ ಸೋಲಿಲ್ಲದ ಸರದಾರನಾಗಿದ್ದ ಮೈಸೂರು ಹುಲಿ ಬಂಗಾರ, ಬೆಳ್ಳಿ, ಬೈಕ್ ಸೇರಿದಂತೆ ಹಲವಾರು ಬಹುಮಾನಗಳನ್ನು ಗೆದ್ದುಕೊಟ್ಟಿತ್ತು. ಅಲ್ಲದೆ ಪಿಪಿ ಹೋರಿ ಎಂದು ಹೆಸರು ಮಾಡಿತ್ತು. ಜಾನುವಾರುಗಳತ್ತ ಗಮನ ಹರಿಸಿದ್ರೆ ಲಕ್ಷಗಟ್ಟಲೆ ಆದಾಯ ಗಳಿಸಬಹುದು ಅನ್ನೋದನ್ನ ರೈತರು ಸಾಬೀತು ಮಾಡ್ತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಕಿ ಗ್ರಾಮದ ಕಾಶಿಲಿಂಗಪ್ಪ ಯಮನಪ್ಪ ಗಡದಾರ್ ಕುಟುಂಬದ ಎತ್ತು ದಾಖಲೆ ಬೆಲೆಗೆ ಮಾರಾಟ ಆಗಿದೆ. ಬರೋಬ್ಬರಿ 14 ಲಕ್ಷ ರೂಪಾಯಿಗೆ ಎತ್ತು ಮಾರಾಟವಾಗಿದ್ದು, ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾಂವ ಗ್ರಾಮದ ವಿಠಲ್ ಮ್ಯಾಗಡಿ ಅನ್ನುವ ರೈತ 14 ಲಕ್ಷ ರೂಪಾಯಿಗೆ ಎತ್ತನ್ನ ಖರೀದಿಸಿದ್ದಾರೆ. ಮಂಗಳೂರು ಜಾತ್ರೆಯ ಓಕುಳಿ ಆಟದಲ್ಲಿ ಬಂದೂಕು ಮಾದರಿ ವಸ್ತು ಹಿಡಿದು ವ್ಯಕ್ತಿ ಸಖತ್ ಸ್ಟೆಪ್ ಹಾಕಿದ್ದಾನೆ. ನಗರದ ಕಾರ್ ಸ್ಟ್ರೀಟ್ನಲ್ಲಿರೋ ಶ್ರೀ ವೆಂಕಟರಮಣಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವ ನಡೆಯಿತು. ಈ ವೇಳೆ ಸಾರ್ವಜನಿಕರೊಡನೆ ಹಳೆಯ ನಾಡ ಬಂದೂಕು ಮಾದರಿ ವಸ್ತು ಹಿಡಿದು ವ್ಯಕ್ತಿ ಡ್ಯಾನ್ಸ್ ಮಾಡಿದ್ದಾನೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಇವತ್ತು ಶ್ರೀನಗರದ ಲಾಲ್ ಚೌಕ್ ವೃತ್ತದಲ್ಲಿ ರಾಷ್ಟ್ರಧ್ವಜಾರೋಹಣ ಮಾಡಿದ್ರು. ಭಾರತ್ ಜೋಡೋ ಯಾತ್ರೆಯ ಕೊನೆಯ ನಡಿಗೆಯ ದಿನ ಇವತ್ತು. ರಾಹುಲ್ ಗಾಂಧಿ ಪಾದಯಾತ್ರೆಯ ಆರಂಭಕ್ಕೆ ಮುನ್ನ ತ್ರಿವರ್ಣ ಬಾವುಟವನ್ನ ಲಾಲ್ ಚೌಕಲ್ಲಿ ಹಾರಿಸಿದ್ರು. ಭಾರತ್ ಜೋಡೋ ಯಾತ್ರೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಅಡಿಯಿಟ್ಟರು. ಲಾಲ್ ಚೌಕಲ್ಲಿ ರಾಹುಲ್ ಗಾಂಧಿ ರಾಷ್ಟ್ರಧ್ವಜ ಯಾಕೆ ಹಾರಿಸಿಲ್ಲ ಅಂತ ಕೆಲವರು ಟೀಕೆಯನ್ನ ಮಾಡಿದ್ರು. ಕಾಶ್ಮೀರಿ ಪ್ರತ್ಯೇಕತಾವಾದಿಗಳಿಗೆ ಕಾಂಗ್ರೆಸ್ ಮಣೆ ಹಾಕ್ತಿದೆ ಅನ್ನುವ ಖಂಡನೆಗಳು ವ್ಯಕ್ತವಾಗಿದ್ವು. ಇದೀಗ ಲಾಲ್ ಚೌಕ್ನಲ್ಲಿ ರಾಹುಲ್ ಗಾಂಧಿ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ತಮ್ಮ ಟೀಕಾಕಾರರ ಬಾಯಿ ಮುಚ್ಚಿಸುವ ಪ್ರಯತ್ನ ಮಾಡಿದ್ದಾರೆ. ಆದರೆ ರಾಷ್ಟ್ರಧ್ವಜಕ್ಕಿಂತ ಎತ್ತರದ ರಾಹುಲ್ ಗಾಂಧಿ ಕಟೌಟ್ ಹಾಕುವ ಮೂಲಕ ಕಾಂಗ್ರೆಸ್ ವಿವಾದವನ್ನ ಸೃಷ್ಟಿಸಿದೆ. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಬ್ರೇಕ್ ಆದ್ಮೇಲೆ 30 ಮಿನಿಟ್ಸ್ 30 ನ್ಯೂಸ್ ಅಲ್ಲಿ ಮತ್ತಷ್ಟು ಪ್ರಮುಖ ಸುದ್ದಿಯನ್ನು ನೋಡ್ತಾ ಹೋಗೋಣ. ಬೀದರ್ ಜಿಲ್ಲೆಯ ಔರಾದ್ ತಾಲೂಕಿನ ಮೇಡಪಳ್ಳಿ ಗ್ರಾಮದ ಸರ್ಕಾರಿ ಶಾಲೆ ಹಸಿರಿನಿಂದ ಕಂಗೊಳಿಸ್ತಾ ಇದೆ. ಇಲ್ಲಿ ಶಿಕ್ಷಕರು ಹಾಗೂ ಮಕ್ಕಳ ಕಾಳಜಿಯಿಂದ ಶಾಲೆ ಪಾರ್ಕ್ ಆದ ಹಾಗಾಗಿದೆ. ಹೆಡ್ ಮಾಸ್ಟರ್ ನರಸಿಂಹ ಕುಲಕರ್ಣಿ ಸ್ವಂತ ಖರ್ಚಿನಲ್ಲಿ ವಿವಿಧ ಬಗೆಯ ಗಿಡಗಳನ್ನು ತಂದು ನೆಟ್ಟು ಸಹ ಶಿಕ್ಷಕರು, ಗ್ರಾಮಸ್ಥರು ಹಾಗೂ ಮಕ್ಕಳ ಸಹಕಾರದಿಂದ ಪೋಷಿಸುತ್ತಿದ್ದಾರೆ. ತೆಂಗು, ನೇರಳೆ, ಹೊಂಗೆ, ತೆಂಗು, ಬೇವು, ಸೇಬು, ದ್ರಾಕ್ಷಿ, ಮೂಸಂಬಿ, ದಾಳಿಂಬೆ ಹೀಗೆ ಹಲವಾರು ಗಿಡಗಳನ್ನು ಇಲ್ಲಿ ಬೆಳೆಸಲಾಗಿದೆ. ಬಂಡೀಪುರದಲ್ಲಿ ಬೆಂಕಿ ಬೀಳದಂತೆ ಭಾರೀ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಲಾಗಿದೆ. ಬಂಡೀಪುರದ ಮಧ್ಯೆ ಹಾದು ಹೋಗುವ ರಸ್ತೆಗಳು ಗೇಮ್ ರಸ್ತೆಗಳ ಇಕ್ಕೆಲೆಗಳಲ್ಲಿ 2781 ಕಿಲೋಮೀಟರ್ ಉದ್ದದ ಬೆಂಕಿ ರೇಖೆ ನಿರ್ಮಾಣ ಮಾಡಲಾಗಿದೆ. ಹೆಚ್ಚುವರಿಯಾಗಿ 435 ಫೈರ್ ವಾಚರ್ಗಳ ನಿಯೋಜನೆ ಮಾಡಲಾಗಿದೆ. ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದಲ್ಲಿ ಪ್ರತಿ ವರ್ಷ ಬೇಸಿಗೆ ಕಾಲದಲ್ಲಿ ಜನವರಿ ಟು ಮೇ ಆಲ್ಮೋಸ್ಟ್ 5 ತಿಂಗಳ ಕಾಲದಲ್ಲಿ ಬೇಸಿಗೆ ಕಾಲದಲ್ಲಿ ಬೆಂಕಿ ಪ್ರಾಬ್ಲಮ್ ಇದ್ದೇ ಇರ್ತದೆ.
ಹಾಗಾಗಿ ನಾವು ಪ್ರತಿ ವರ್ಷವೂ ಎಚ್ಚರಿಕೆಯಾಗಿ ನವೆಂಬರ್ ತಿಂಗಳಿಂದಲೇ ನಾವು ಕ್ರಮ ಕೈಗೊಳ್ಳೋಕ್ಕೆ ಫೈರ್ ಮ್ಯಾನೇಜ್ಮೆಂಟ್ ಪ್ಲ್ಯಾನ್ ಅಂತ ಒಂದು ಪ್ರಿಪೇರ್ ಮಾಡಿದ್ವಿ. ಅದು ಪ್ರಕಾರ ಈ ವರ್ಷ ನಾವು ಹಳೆ ಫೈರ್ ಲೈನ್ಗಳು, ಬೆಂಕಿ ರೇಖೆಗಳು ಈ 2781 ಕಿಲೋಮೀಟರ್ ಬೆಂಕಿ ರೇಖೆ ನಾವು ಮೇಂಟೈನ್ ಮಾಡಿದ್ದೀವಿ. ಆಲ್ರೆಡಿ ಎಲ್ಲ ಕಟ್ಟಿಂಗ್ ಎಲ್ಲ ಆಗಿದೆ. ಆಲ್ಮೋಸ್ಟ್ ಕಟ್ಟಿಂಗ್ 100% ಕಟ್ಟಿಂಗ್ ಆಗಿದೆ. 90. ಒಡಿಶಾ ಆರೋಗ್ಯ ಸಚಿವ ನಬಾ ಕಿಶೋರ್ ದಾಸ್ ಮೇಲೆ ಗುಂಡಿನ ದಾಳಿಯಾಗಿದೆ. ಎಎಸ್ಐ ಗೋಪಾಲ್ ಚಂದ್ರ ದಾಸ್ ಸಚಿವರ ಎದೆಗೆ ಗುಂಡು ಹಾರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಕಾರಿನಿಂದ ಕೆಳಗಿಳಿಯುವಾಗ ಈ ದಾಳಿ ನಡೆದಿದ್ದು, ನವದಾಸ್ ಎದೆಗೆ 2 ಗುಂಡುಗಳು ಹೊಕ್ಕಿವೆ. ಗಂಭೀರವಾಗಿ ಗಾಯಗೊಂಡಿರುವ ಸಚಿವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪಾಕಿಸ್ತಾನದ ಸ್ಥಿತಿ ಗಂಭೀರವಾಗಿದೆ. ಇಂತಹ ಸಮಯದಲ್ಲಿ ಅಧಿಕಾರಿಗಳ ಕೆಲಸ ಒಂದು ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಲೈಂಗಿಕ ಅಲ್ಪಸಂಖ್ಯಾತ ರೇಷನ್ ಕೇಳೋಕೆ ಅಧಿಕಾರಿಗಳ ಬಳಿ ಹೋಗಿದ್ಲು. ಇವತ್ತು ವಿಷ್ಣುವರ್ಧನ್ ಸ್ಮಾರಕ ಉದ್ಘಾಟನೆಯಾಗಿದೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಅವರ ಅಭಿಮಾನಿಗಳ ಆಸೆಯಾಗಿತ್ತು. ಅದೇ ರೀತಿಯಾಗಿ ಇವತ್ತು ಮೈಸೂರಿನಲ್ಲಿ ಸಿಎಂ ಉದ್ಘಾಟನೆಯನ್ನ ಮಾಡಿದ್ದಾರೆ. HD ಕೋಟೆ ರಸ್ತೆಯ ಅಲ್ಲಾಳು ಗ್ರಾಮದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿಷ್ಣುವರ್ಧನ್ ಸ್ಮಾರಕ ಉದ್ಘಾಟಿಸಿದ್ದು, ವಿಷ್ಣು ಸ್ಮಾರಕ ನೋಡೋದಕ್ಕೆ ಬೆಂಗಳೂರಿನಿಂದ ಜನಸಾಗರವೇ ಮೈಸೂರಿನಿಂದ ಸಾಗ್ತಾ ಇತ್ತು. ಸಾವಿರಾರು ವಾಹನಗಳಲ್ಲಿ ಅಭಿಮಾನಿಗಳು ಜಾಥಾದಲ್ಲಿ ಬಂದಿದ್ದಾರೆ. ವಿಷ್ಣುವರ್ಧನ್ ಫೋಟೋ ಹಿಡಿದು ಜೈಕಾರ ಕೂಗುತ್ತಾ ಅಭಿಮಾನವನ್ನ ಮೆರಿತಾ ಇದ್ದಾರೆ. ಅಧ್ಯಕ್ಷೀಯ ನುಡಿಗಳು ಶ್ರೀ GT ದೇವೇಗೌಡ ಅವರು ಕಡಾನೆ ಅವ್ರಿಗೆ ಸಿಂಬಲ್. ಸೊ ಹಂಗೆ ಇದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಹಂಗಾಗಿದ್ದಷ್ಟೇ. ಇವತ್ತಾಗ್ತಿದೆ, ಅದೇ ಖುಷಿಯಾಗಿದೆ. ಎಷ್ಟು ವರ್ಷದ ಹೋರಾಟದಲ್ಲಿ ಆ ಹೋರಾಟಗಳೇ ಎಷ್ಟು ಚೆನ್ನಾಗಿ ಮಾಡಿಸಿರೋದು ಅಂತ ಅನ್ಸುತ್ತೆ. ಇವತ್ತು ಇಷ್ಟು ಚೆನ್ನಾಗಾಗಿದೆ, ನೀವು ಹೇಳ್ತಿದ್ದೀರಾ, ಅದೇ ಖುಷಿ ಆಗುತ್ತೆ. ನಿಮ್ಗೋಸ್ಕರನೇ ಮಾಡಿರೋದು. ಇದನ್ನ ಪೀಳಿಗೆ ತನಕ ಮುಂದೆ ಹೋಗಿ ಇಂಥ ಒಂದು ಭವ್ಯವಾದಂತಹ ಸ್ಮಾರಕ ಚಿತ್ರರಂಗದ ಎಲ್ಲರೂ, ಚಿತ್ರ ರಸಿಕರು ಇದರ ಉಪಯೋಗವನ್ನು ಪಡ್ಕೋಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ, ಇದಕ್ಕೆ ಹೊಂದಿಕೊಂಡು ಇನ್ನೊಂದು ಇನ್ಸ್ಟಿಟ್ಯೂಟ್ ಆಗಬೇಕು ಅಂತ ಭಾರತಿ ಅಮ್ಮವರ ಒಂದು ಕನಸಾಗಿದೆ. ಅದಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನಾವು ಖಂಡಿತವಾಗೂ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಕರ್ನಾಟಕ ತುಂಬಿರುವ ಟಾಲಿವುಡ್ ನಟ ನಂದಮುರಿ ತಾರಕ ರತ್ನಗೆ ಆನೇಕಲ್ನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮೊನ್ನೆ ಕುಪ್ಪಂನಲ್ಲಿ ಪಾದಯಾತ್ರೆ ಮಾಡ್ತಿದ್ದಾಗ ಅವರು ತೀವ್ರವಾಗಿ ಅಸ್ವಸ್ಥಗೊಂಡಿದ್ರು. ಕೂಡಲೇ ಅವರನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದು ಆಸ್ಪತ್ರೆಗೆ ದಾಖಲಿಸಲಾಯಿತು. ಈಗಲೂ ಆರೋಗ್ಯ ಸ್ಥಿತಿ ಇನ್ನೂ ಕೂಡ ಗಂಭೀರವಾಗಿಯೇ ಇದೆ ಅಂತ ಹೇಳಲಾಗ್ತಾ ಇದೆ. ತಾರಕ ರತ್ನ ಅವರ ಸಹೋದರ ಜೂನಿಯರ್ NTR ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯ ವಿಚಾರಿಸಿದ್ದಾರೆ. ನಂದಮುರಿ, ಕಲ್ಯಾಣ್ ರಾಮ್, ಸಚಿವ ಸುಧಾಕರ್, ಶಿವರಾಜ್ ಕುಮಾರ್, ನಂದಮುರಿ ಬಾಲಕೃಷ್ಣ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದಾರೆ. ತಾರಕ ರತ್ನ ಬೇಗ ಗುಣಮುಖರಾಗಲಿ ಅಂತ ಅಭಿಮಾನಿಗಳು ಪ್ರಾರ್ಥನೆ ಮಾಡ್ತಿದ್ದಾರೆ. ನಟ ಯಶ್ಗೆ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ನಟಿಸೋ